ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಕುರಿತು ಅಪ್ಡೇಟ್ಸನ್ನು ಕೇಳ್ತಿದ್ರು. ಅಂದರೆ ಸರ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಆ್ಯಂಡ್ ಹಾಗೇನು ಈ ಒಂದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಾವು ಮತ್ತೆ ಕಾಲೇಜಸನ್ನು ಚೇಂಜಸ್ ಮಾಡ್ಕೋಬೋದಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಸೀಟ್ ಅಲಾಟ್ ಆಗುತ್ತೋ ಅದೇ ಸೀಟು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಅಲಾಟ್ ಆಗುತ್ತಾ ಅಂತ ಕೇಳ್ತಿದ್ದೀರಾ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕ್ ಮಾಡಿ, ಆ್ಯಂಡ್ ಹಾಗೇನು ಮರಿದೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಮಗೆ ನೋಡಿ, ಮೊದಲಿಗೆ ಈ ಒಂದು ಎರಡನೇ ಸೀಟು ಹಂಚಿಕೆ ವೇಳಾಪಟ್ಟಿ ಬಿಟ್ಟಾಗ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ದು ಒಂದು ಕಾಲಮಲ್ಲಿ ಮೆನ್ಷನ್ ಮಾಡಿದ್ರು. ಬಟ್ ನಿಮಗೆ ಇಲ್ಲಿ ಯಾವುದೇ ಒಂದು ರೀತಿಯ ಡೇ ಟು ಟೈಮನ್ನು ಮೆನ್ಷನ್ ಮಾಡಿರಲಿಲ್ಲ. ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಇದೆ. ಓಕೆನಾ, ಇದು ಮೋಸ್ಟ್ ಪ್ರಾಬಬಲಿ ನಿಮಗೆ ಇವತ್ತು ಅಥವಾ ನಾಳೆ ಗೊತ್ತಾಗುತ್ತೆ ಯಾವಾಗ ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ ಒಂದು ರಿಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸನ್ನು ಮಾಡಿಫೈ, ಡಿಲೀಟ್, ರೀಆರ್ಡರ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಟೈಮ್ ಇದೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಓಕೆನಾ, ಒಂದು 2 ಡೇಸ್ ಆದರೆ ಟೈಮ್ ಬೇಕಾಗುತ್ತೆ ನಿಮಗೆ. 2 ಡೇಸ್ ಆಗಿದ್ದ ಆದಮೇಲೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು ಪ್ರಾವಿಷನಲ್ ರಿಸಲ್ಟ್ಸ್ ಸಿಗುತ್ತೆ. 15ನೇ ತಾರೀಕು ಒಳಗಡೆ ಅಂತೂ ಗ್ಯಾರಂಟಿ ಸಿಗುತ್ತೆ. ಬಟ್ ಇವತ್ತು ಅಥವಾ ನಾಳೆ ಮೋಸ್ಟ್ ಪ್ರಾಬಬಲಿ ನಿಮಗೆ ಒಂದು ಎಕ್ಸಾಕ್ಟ್ ಡೇಟನ್ನು KEA ಕಡೆಯಿಂದನೇ ಕೊಡ್ತಾರೆ. ಆಗ ನಾನು ನಿಮಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಮಗೆ ಮತ್ತೆ ಒಂದು ರೀತಿಯ ಒಂದು ಟೈಮನ್ನು ಕೊಡ್ತಾರೆ ಕಾಲೇಜಸನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ, ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಅಂತ. ನೋಡಿ, ನಿಮಗೆ ಈ ವರ್ಷನೇ ಇದು ಹೊಸದಾಗಿ ಆ್ಯಡ್ ಮಾಡಿರುವಂಥದ್ದು ಸೆಕೆಂಡ್ ರೌಂಡಲ್ಲಿ ಪ್ರಾವಿಷನಲ್ ರಿಸಲ್ಟ್ಸನ್ನು ಕೊಡುವಂಥದ್ದು. ನಿಮಗೆ ನೋಡಿ, ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಯಾವುದೇ ಒಂದು ರೀತಿಯ ಟೈಮನ್ನು ಕೊಡೋದಿಲ್ಲ ಒಂದು ಕಾಲೇಜನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕಾಗಲಿ, ಮಾಡಿಫೈ ಮಾಡ್ಕೊಳ್ಳೋದಕ್ಕಾಗಲಿ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಇಲ್ಲಿ ನಿಮಗೆ ಈ ಫಸ್ಟ್ ರೌಂಡಲ್ಲಿ ಏನಾಯಿತು, ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದಾದಮೇಲೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದಾದಮೇಲೆ ಕಾಲೇಜಸನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಕೊಡ್ತಾರಾ ಅಂತ ನೀವು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ನಿಮಗೆ ಒಂದು ಟೈಮನ್ನಾಗಲಿ ಏನು ಕೊಡೋದಿಲ್ಲ. ಹಾಗಾಗಿ ಇವತ್ತು 2 ಗಂಟೆವರೆಗೂ ಎಷ್ಟು ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ಚೇಂಜಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಈ ಒಂದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತಲ್ವಾ, ಅದೇ ಒಂದು ಸೀಟು ನನಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ, ನಿಮಗೆ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಅದೇ ಸೀಟ್ ಸಿಗುವಂಥದ್ದು. ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬಂದಿದ್ದ ಆದಮೇಲೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನೀವು ಕಾಲೇಜಸನ್ನು ಚೇಂಜಸ್ ಮಾಡಿರ್ತೀರ. ಚೇಂಜಸ್ ಮಾಡೋದಕ್ಕೆ ಒಂದು ಟೈಮನ್ನು ಕೊಡ್ತಾರೆ. ಆಗ ಸ್ಟೂಡೆಂಟ್ಸ್ ಎಲ್ಲನೂ ಚೇಂಜಸ್ ಮಾಡ್ಕೋತಾರೆ. ಆಗ ಅವ್ರಿಗೆ ಫಸ್ಟ್ ರೌಂಡಲ್ಲಿ ಫೈನಲ್ ರಿಸಲ್ಟ್ಸಲ್ಲಿ ಏನಾಗಿರುತ್ತೆ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟೇ ಫೈನಲ್ ರಿಸಲ್ಟಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಚಾನ್ಸಸ್ ಕಡಿಮೆ ಇರ್ತಿತ್ತು. ಬಟ್ ಇದೀಗ ಏನಾಗಿದೆ ಅಂತಂದರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಸೀಟ್ ಸಿಗೋವಂಥದ್ದು. ಬಟ್ 100% ಹೇಳೋದಕ್ಕೆ ಆಗೋದಿಲ್ಲ. ಓಕೆನಾ ಸ್ಟೂಡೆಂಟ್ಸ್, ಮತ್ತೆ ನೀವು ಡಿಸಪಾಯಿಂಟ್ ಆಗಬೇಡಿ. ಸರ್, ನನಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವುದೋ ಸೀಟ್ ಅಲಾಟ್ ಆಗಿತ್ತು ಆ್ಯಂಡ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾವುದೋ ಸೀಟ್ ಅಲಾಟ್ ಆಗಿತ್ತಲ್ವಾ ಅಂತ ಅಂದರೆ ಆ ರೀತಿಯೂ ಸಹ ಆಗುತ್ತೆ. ಸ್ಟೂಡೆಂಟ್ಸ್ ಯಾರನ್ನು ಭಯ ಪಡೋದಕ್ಕೆ ಹೋಗ್ಬಿಡಿ. ನಿಮಗೆ ಅದೇ ಸೀಟು ಈಗ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ್ದು ಅಲಾಟ್ ಆಗಿದೆಯೋ ಫೈನಲ್ ರಿಸಲ್ಟಲ್ಲೂ ಅದೇ ಅಲಾಟ್ ಆಗಬೇಕು ಅಂತ ಹೇಳಿಬಿಟ್ಟು ಯಾವುದೇ ಒಂದು ರೀತಿಯ ರೂಲ್ಸ್ ಆದರೆ ಇಲ್ಲ. ನಿಮಗೆ ಚೇಂಜಸ್ ಆಗುವಂಥ ಚಾನ್ಸಸ್ನು ಸಹ ಇದೆ. ಬಟ್ ನಾನೇನೊಂದು ಭರವಸೆಯನ್ನು ಕೊಡ್ತಿದ್ದೀನಿ, ನಿಮಗೆ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದೇ ಸೀಟ್ ಅಲಾಟ್ ಆಗೋದಕ್ಕೆ ಅಂತ ಹೇಳ್ತಿದ್ದೀನಿ. ಓಕೆನಾ, ನಿಮಗೆ ನೋಡಿ ಸ್ಟೂಡೆಂಟ್ಸ್ಗೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನಿಮಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದು ಇದೇ ತಿಂಗಳು 15ನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಆ್ಯಂಡ್ ಹಾಗೇನು ಫೈನಲ್ ರಿಸಲ್ಟ್ಸ್ ಬಂದು ನಿಮಗೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಒಂದು ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಈ ರೀತಿ ಒಂದು ಪ್ರೊಸೀಜರ್ ಆದರೆ ಇರುತ್ತೆ. ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಇವತ್ತು 2 ಗಂಟೆವರೆಗೂ ಟೈಮ್ ಇದೆ. ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಚೇಂಜಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ನನಗೆ ಕೇಳಿದ್ದು ಒಂದೇ ಡೌಟೇ, ಈ ಒಂದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟು ಫೈನಲ್ ರಿಸಲ್ಟಲ್ಲಿ ಸಿಗುತ್ತಾ ಅಂತ ಹೇಳಿಬಿಟ್ಟು. ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ 100% ಸಿಗಲೇಬೇಕು ಅನ್ನುವಂಥದ್ದು ಏನಿಲ್ಲ. ಓಕೆನಾ, ಆ್ಯಂಡ್ ಇನ್ನೂ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಬಂದು ಫಾಲೋ ಮಾಡಿ, ಮೆಸೇಜ್ ಮಾಡಿ, ನಿಮ್ಮ ಒಂದು ಡೌಟನ್ನು ಆದಷ್ಟು ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಹಾಸ್ಟೆಲ್ ಅಪ್ಡೇಟ್ಸ್ ನಿಮಗೆ ಬೇಕು ಅಂತ ಅಂದರೆ ನಮ್ಮ ಒಂದು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.